ಇನ್ನ ನಮ್ಮ ರಾಜ್ ನ್ಯೂಸ್ನ ವಿಶೇಷ ಪ್ರತಿನಿಧಿ ವಿಜಯ್ ನಾಯಕ್ ಸ್ವತಃ ಪಹಲ್ಗಾಮ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಈಗಿನ ಪರಿಸ್ಥಿತಿಯನ್ನ ಯಾವ ರೀತಿ ಇದೆ ಅನ್ನೋದನ್ನ ಅವಲೋಕಿಸಿ ನಿಮ್ಮ ಮುಂದೆ ಕೂಡ ಅದನ್ನ ತಿಳಿಸೋ ಪ್ರಯತ್ನವನ್ನ ಮಾಡಿದ್ದಾರೆ. ಬನ್ನಿ ಹೇಗಿದೆ ಈಗಿನ ಪರಿಸ್ಥಿತಿ ಅನ್ನೋದನ್ನ ನೋಡ್ಕೊಂಡು ಬರೋಣ. ಇವತ್ತು ರಾಜ್ ನ್ಯೂಸ್ ತಂಡ ಪುಲ್ವಾಮಾದಲ್ಲಿ ನಾವಿದ್ದೀವಿ. ಕಾಶ್ಮೀರದ ಪುಲ್ವಾಮಾದಲ್ಲಿ ಸದ್ಯದಲ್ಲಿ BSF ಕ್ಯಾಂಪ್ ಏನಿದೆ, BSF ಕ್ಯಾಂಪ್ ಹತ್ರ ನಾವಿದ್ದೀವಿ. ತಾವು ನೋಡಬಹುದು ವಿಡಿಯೋದಲ್ಲಿ. ಇದು BSF ಕ್ಯಾಂಪ್. ಇದು ಪುಲ್ವಾಮಾದಲ್ಲಿರುವಂತ BSF ಕ್ಯಾಂಪು. ಇಲ್ಲಿ ಕಾಶ್ಮೀರಿ ಕೇಸರಿಯ ಮಾರ್ಕೆಟ್ ಸಹ ಇದೆ. ವಿಡಿಯೋದಲ್ಲಿ ತಾವು ಗಮನಿಸಬಹುದು. ಇದು ಕಾಶ್ಮೀರಿ ಕೇಸರಿಯ ಮಾರ್ಕೆಟ್. ಇಲ್ಲಿ ಸಾಕಷ್ಟು ವಿಶ್ವ ಪ್ರಖ್ಯಾತವಾದಂತ ಕೇಸರಿಯನ್ನ ಮಾರಾಟ ಮಾಡಲಾಗುತ್ತೆ. ಇಲ್ಲಿಯ ವ್ಯಾಪಾರಿಗಳಿಗೆ ಏನ್ ತೊಂದರೆ ಆಗಿದೆ, ಇಲ್ಲಿ ವ್ಯಾಪಾರಿಗಳು ಈ ಒಂದು ಘಟನೆಯ ನಂತರ ಯಾವ ರೀತಿ ರೋದನೆಯನ್ನ ಅನುಭವಿಸಿದ್ದಾರೆ ಅಂತ ಅವ್ರ ಹತ್ರ ಮಾತಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಇದು ಕಾಶ್ಮೀರದಲ್ಲಿರುವಂತಹ ವಿಶಿಷ್ಟ ಕೇಸರಿ, ಕಾಶ್ಮೀರ ವಿಶ್ವವಿಖ್ಯಾತ ಕೇಸರಿಯ ಮಾರ್ಕೆಟ್ ಇದು. ಈ ಮಾರ್ಕೆಟ್ ನಲ್ಲಿ ವ್ಯಾಪಾರಿಯನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. भैया, ये जो पहलगाम में जो घटना घटी है उसके बाद और उसके पहले क्या हुआ था, इसके बारे में आप बात कर सकते हैं? सर मैं बात कर सकता हूँ क्योंकि जो पहलगाम से अटैक पहले काम थी वो आज नहीं, क्योंकि उसकी वजह से हमको प्रॉब्लम हुई थी। जिसने वो किया हमको पता नहीं। सर पहले जो मार्केट आप में यहाँ पे केसरी बिकता था, अभी क्या बिक रहा है? पहले जो मार्केट जितना कस्टमर आपके पास आते थे, अभी हमारे पास 10% भी काम नहीं है। 100 में से 10% भी काम नहीं है। हमको प्रॉब्लम हुई बहुत, उससे अटैक से हमको प्रॉब्लम हुई। जिसने भी ये अटैक किया है उसके बारे में आप क्या कहना चाहते हैं? ये कहना चाहते हैं तो गलत किया, करना नहीं चाहिए। गलत तो गलत ही है। हाँ सर। इसके लिए यहाँ पे काश्मीरी लोग जिन्होंने किया वो तो चले गए, जो यहाँ पे काश्मीरी है उनके ऊपर क्या बीत रही है? उनके ऊपर भी हालात खराब है, क्योंकि जो पे यहाँ पे 80% चल रहा है वो चल रहा था टूरिस्ट पे। बाकी सर अभी 20% से क्या होगा? ಇದು ಇವರ ಮಾತುಗಳು. 80% ಇಲ್ಲಿನ ಜನರು ಪ್ರವಾಸಿಗರ ಮೇಲೆ ಅವಲಂಬಿತರಾಗಿದ್ದಾರೆ. ಆದ್ರೂ ಇವತ್ತಿನ ಈ ಒಂದು ಘಟನೆಯ ನಂತರ ಸಾಕಷ್ಟು ರೋದನೆಯನ್ನ ಅನುಭವಿಸ್ತಾ ಇದ್ದಾರೆ. ಯಾರು ಪ್ರವಾಸಿಗರು ಇಲ್ಲಿ ಬರಕ್ಕೆ ತಯಾರಿಲ್ಲ ಅನ್ನುವಂತ ಮಾತುಗಳನ್ನ ಇಲ್ಲಿನ ಕಾಶ್ಮೀರಿಗಳು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ತಮ್ಮ ಆಕ್ರೋಶವನ್ನು ಹೊರಗೆ ಹಾಕ್ತಾ ಇದ್ದಾರೆ. ಈ ಒಂದು ಘಟನೆ ಆಗ್ಬಾರ್ದಾಗಿತ್ತು ಅನ್ನುವಂಥದ್ದು ಎಲ್ಲ ಕಾಶ್ಮೀರಿಗಳಿಗೂ ಸಹ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ವಿಜಯ್ ನಾಯಕ್, ರಾಜ್ ನ್ಯೂಸ್ ಕನ್ನಡ, ಜಮ್ಮು ಕಾಶ್ಮೀರ. ಪುಲ್ವಾಮಾ ಅಂದ್ರೆ ಪುಲ್ವಾಮಾ ಅಟ್ಯಾಕ್ ಆಗಿತ್ತಲ್ಲ, ಆ ಪ್ಲೇಸ್ನಲ್ಲಿ ಟೂರಿಸ್ಟ್ಗಳು ಯಾವ ರೀತಿ ಕಡಿಮೆ ಆಗಿದ್ದಾರೆ, ವ್ಯಾಪಾರ ವಹಿವಾಟು ಮೇಲೆ ಏನು ಪರಿಣಾಮ ಬೀರಿದೆ ಅನ್ನೋದನ್ನ ವಿಜಯ್ ನಾಯಕ್ ವಿಶೇಷ ಪ್ರತಿನಿಧಿ ತಿಳಿಸ್ಕೊಟ್ರು.